ಮುಖ್ಯಮಂತ್ರಿಗಳು ಹೋಗ್ತಾರೆ, ಮುಖ್ಯಮಂತ್ರಿಗಳು ಪರಮಾಧಿಕಾರಿ. ಸಂಪುಟ ವಿಸ್ತರಣೆ ಯಾರು ಇರ್ತಾರೆ? ಮುಖ್ಯಮಂತ್ರಿಗಳು. ನಾನು ಕೇಳಿದ್ರೆ ನಾನು ಹೇಳ್ತೇನೆ, CM ಅವರು ಹೈಕಮಾಂಡ್ ಅವರು. ಗೊತ್ತಾಗ್ತದೆ ಸರ್. ಬಿಜೆಪಿಯವರಿಗೆ MLCಗಳನ್ನ ಕೆಲವೊಂದು ನಿರ್ಧಾರನಾಗಿ ಮಾಡಿ ಸಂಖ್ಯಾಬಲ ಕಾಂಗ್ರೆಸ್ ನಡೀತಿರ್ತದೆ. ಇವೆಲ್ಲನೂ ಕೂಡ ಇದರಲ್ಲಿ ಅದಕ್ಕೆ ನಾವೇ ಚುನಾವಣೆ ಆಗ್ತೀವಿ. ಈಗ ಬಿಜೆಪಿಯವರು ಆರೋಪ ಮಾಡ್ತಾಯಿದ್ದಾರೆ, ಲೋಕಾಯುಕ್ತ ಕುಣಿಕೆಯಿಂದ ಪಾರಾಗಿರ್ಬೋದು ಮೂಢ ಹಗರಣ. CM ಅವರು CBI ಇದೆ ಮುಂದೆ ನೋಡ್ಕೋತೀವಿ. CBI ನೀವು ಮನೆದತ್ತ ಲೋಕಾಯುಕ್ತರ ಮೇಲೆ ವಿಶ್ವಾಸ ಇಲ್ಲ ಅವ್ರಿಗೆ. CBI ಅಂದ್ರೇನು? ಅದು BJP ವಿಂಗ್. ಅದು ಲೋಕಾಯುಕ್ತರಿಂದ ತನಿಖೆ ಆಗಿದ್ದು ನಾವು ಇದು ಮಾಡ್ತೀವಿ, CBIದಿಂದ ಇದು ಮಾಡ್ತೀವಿ ಅಂತಂದರೆ ಲೋಕಾಯುಕ್ತರು ಒಮ್ಮೆ ನಿರ್ಣಯ ಕೊಟ್ಟಾದಮೇಲೆ ಆ CBI ಕೇಸ್ನು ಕೂಡ ಏನು ಅನ್ನೋದು ಗೊತ್ತಾಗ್ತದೆ, ನಮಗೆ ಅರ್ಥ ಆಗ್ತದೆ. ಸರ್, ಜಿಲ್ಲೆಯಲ್ಲಿ ದರೋಡೆ ಪ್ರಕರಣ ಡೈಲಿ ಜಾಸ್ತಿ. ಅದನ್ನು ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಒಂದು ಇನ್ಸಿಡೆಂಟ್ಸ್ ಆಗಿದ್ದಾವೆ. ಅದನ್ನು ಕೂಡ ಭಾಳ ಕಠಿಣವಾದಂಥ ಕ್ರಮ ಕೊಡ್ತಾರೆ. ನಮ್ಮಲ್ಲಿ ಕೂಡ SP ಅವರು ಭಾಳ ಒಂದು ಇದರಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಭಾಳ ಸಮರ್ಥನೂ ಕೂಡ ಇದ್ದಾರೆ SP ಅವರು. ಅವ್ರು ನಾನು ಕೂಡ ಅವ್ರಿಗೆ ಭಾಳ ಚರ್ಚೆ ಮಾಡಿದ್ರು, ಶೂಟ್ ಮಾಡಿದ್ದೀನಿ. ಹೀಗಾಗಿ ಇದನ್ನು ಹತ್ತಿಕ್ಕುವಂಥದ್ದು ಕೇವಲ ಆ ಕಡೆ ತಮಿಳುನಾಡು, ಈ ಕಡೆ ಮಹಾರಾಷ್ಟ್ರ, ಬೇರೆ ಮಧ್ಯಪ್ರದೇಶ, ಬೇರೆ ಬೇರೆ ಕಡೆಯಿಂದ ಬಂದು ಇದೆಲ್ಲವೂ ಕೂಡ ಎಲ್ಲ ಕಡೆಯೂ ಕೂಡ ನಡೆದು, ಬೀದರ್ನಲ್ಲಾಯಿತು, ಮೈಸೂರಿನಲ್ಲಾಯಿತು, ಇಲ್ಲಿ ಆಯಿತು, ಹೀಗಾಗಿ ಮಂಗಳೂರಿನಲ್ಲಾಯಿತು. ಎಲ್ಲವನ್ನು ಕೂಡ ಗೃಹ ಇಲಾಖೆ ಭಾಳ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಭಾಳ ಇದರಿಂದ ಇದನ್ನು ಕಠಿಣವಾಗಿ ಇವನ್ನೆಲ್ಲ ಕ್ರಮ ಕೈಗೊಳ್ತೀವಿ. ಇವರೆಲ್ಲರೂ ಪತ್ತೆ ಹಚ್ಚುವಂಥ ಬಾರ್ಡರ್ ಜಿಲ್ಲೆಗಳೇ ಎಲ್ಲ ಕಡೆಯೂ ಆಗ್ತಾಯಿದ್ರು. ಸರ್, ಈಗ ಮತ್ತೊಂದು ಸ್ಥಾವರ ವಿಜಯಪುರ ಸ್ಥಾಪನೆ, ಮಣೂರಿನಲ್ಲಿ ವಿದ್ಯುತ್ ಅಣು ವಿದ್ಯುತ್ ಸ್ಥಾವರ ಅಂತ ಹೇಳಿದ್ರು. ನಮಗೆ ಸ್ವಲ್ಪ ಮಾಹಿತಿ ಇಲ್ಲ, ಭಾಳ ಕೇಳ್ಕೊಂತ ಇದ್ದೀನಿ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ.